ಇನ್ನು ಈ ಘಟನೆಯಲ್ಲಿ ಮಡಿದಂತಹ ಮೃತ ಮಂಜುನಾಥ್ ಅವರ ನಿವಾಸ ಶಿವಮೊಗ್ಗದಲ್ಲಿ ಶೋಕ ಮಡುಗಟ್ಟಿದೆ. ಶಿವಮೊಗ್ಗದ ಮಂಜುನಾಥ್ ನಿವಾಸದಲ್ಲಿ ಶೋಕ ಸಾಗರ. ಪಾರ್ಥಿವ ತಲುಪಿದ್ದು ಪೂಜೆ ಪುರಸ್ಕಾರಗಳು ವಿಧಿವಿಧಾನಗಳು ಜರುಗ್ತಾ ಇದೆ. ಬ್ರಾಹ್ಮಣ ಸಂಪ್ರದಾಯದಂತೆ ಪೂಜಾ ಕಾರ್ಯವನ್ನು ನೆರವೇರಿಸಲಾಗ್ತಾ ಇದೆ. ಆ ಪೂಜೆಯ ಬಳಿಕ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯಾಗಿದೆ. ಮೃತದೇಹದ ಎದುರು ತಾಯಿ ನಿಂತು ರೋಧಿಸ್ತಾ ಇದ್ದಾರೆ. ಮಗ ಆಘಾತಕ್ಕೂ ಒಳಗಾಗಿ ನಿಂತಿದ್ದಾರೆ. ತಾಯಿ ಮತ್ತು ಪುತ್ರ ಅಂತಿಮ ದರ್ಶನವನ್ನ ಪಡಿತಾ ಇದ್ದಾರೆ. ಸಾರ್ವಜನಿಕರು ಕೂಡ ಅಲ್ಲಿ ಬರ್ತಾ ಇರುವಂತದ್ದು. ಪೂಜೆಯ ಬಳಿಕ ಅಂತಿಮ ದರ್ಶನಕ್ಕೆ ಸಕಲ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿದೆ. ಆದರೆ ಎಲ್ಲರದ ಅದೃಷ್ಟ ಕೂಡ ಅದೇ ರೀತಿ ಇರಲಿಲ್ಲ. ಮಂಜುನಾಥ್ ಕುಟುಂಬ ಅಲ್ಲಿ ಹೋದಂತಹ ಸಂದರ್ಭದಲ್ಲಿ ಅವರ ಮೇಲೆ ದಾಳಿ ಆಯಿತು. ಮಂಜುನಾಥ್ ಮೃತಪಟ್ಟರು. ಮಂಜುನಾಥ್ ಅವರ ಪಾರ್ಥಿವ ಈಗ ಶಿವಮೊಗ್ಗದ ಅವರ ನಿವಾಸದಲ್ಲಿದೆ. ಅಲ್ಲಿ ಸಕಲ ವಿಧಿವಿಧಾನಗಳನ್ನ ಜರುಗಿಸಲಾಗ್ತಾ ಇದೆ. ಪೂಜೆ ಪುನಸ್ಕಾರಗಳನ್ನ ನೆರವೇರಿಸಲಾಗ್ತಾ ಇದೆ. 2025-26 ಅಡ್ಮಿಷನ್ಸ್ ಓಪನ್ ಆಗಿದೆ. ನಿಮ್ಮ ಸೀಟ್ಗಳನ್ನು ಈಗಲೇ ರಿಸರ್ವ್ ಮಾಡಲು ಕರೆ ಮಾಡಿ 9900072632 ಅಥವಾ ವಿಸಿಟ್ ಸಪ್ತಗಿರಿ NPS ಯೂನಿವರ್ಸಿಟಿ ಬೆಂಗಳೂರು. ಹಾಗೆ ಸಂಬಂಧಿಕರು ಎಲ್ಲರೂ ಕೂಡ ಬಂದು ಅಂತಿಮ ನಮನವನ್ನ ಸಲ್ಲಿಸ್ತಾ ಇದ್ದಾರೆ. ಶಾಸಕರು ಕೂಡ ಬಂದು ಅಂತಿಮ ನಮನವನ್ನ ಸಲ್ಲಿಸ್ತಾ ಇರುವಂತಹ ದೃಶ್ಯ ನೋಡ್ತಾ ಇದ್ದೀವಿ. ಮಂಜುನಾಥ ನಿವಾಸದಲ್ಲಿ ಶೋಕ ಮಡುಗಟ್ಟಿದೆ. ಶಿವಮೊಗ್ಗದ ಮಂಜುನಾಥ್ ತಮ್ಮ ಕುಟುಂಬದೊಂದಿಗೆ ಪತ್ನಿ ಪಲ್ಲವಿ ಮತ್ತು ಪುತ್ರನೊಂದಿಗೆ ಕಾಶ್ಮೀರಕ್ಕೆ ಹೋದಂತಹ ಸಂದರ್ಭದಲ್ಲಿ ಉಗ್ರರ ದಾಳಿ ಅವರ ಜೀವವನ್ನೇ ಬಲಿ ಪಡೆದರು. ಕಾಶ್ಮೀರದ ಅಲ್ಲಿನ ಸುಂದರವಾದಂತಹ ನೆನಪಿನೊಂದಿಗೆ ವಾಪಸ್ಸಾಗಬೇಕಿತ್ತು. ಆದರೆ ಶವವಾಗಿ ಮನೆಗೆ ಬಂದಿದ್ದಾರೆ. ಬಹಳ ದೊಡ್ಡ ಆಘಾತ ಇಡೀ ಕುಟುಂಬಕ್ಕೆ. ತಮ್ಮ ಕಣ್ಣೆದುರೇ ತನ್ನ ಪತಿಯನ್ನ ಕಳ್ಕೊಂಡಂತಹ ಪತ್ನಿ ಪುತ್ರ ಶೋಕ ಸಾಗರದಲ್ಲಿ ಮುಳುಗಿದ್ದಾರೆ. ಮತ್ತೋರ್ವ ಕನ್ನಡಿಗ ಈ ಉಗ್ರರ ದಾಳಿಗೆ ಬಲಿಯಾದದ್ದು ಭರತ್ ಭೂಷಣ್. ಹಾವೇರಿಯವರು, ಬೆಂಗಳೂರಿನ ನಿವಾಸಿ, ಬೆಂಗಳೂರಿನಲ್ಲಿ ವಾಸವಾಗಿರುವಂಥದ್ದು. ಬೆಂಗಳೂರಿನ ಅವರ ನಿವಾಸದಲ್ಲಿ ಈಗ ಪಾರ್ಥಿವ ಇದೆ. ಇಡೀ ಕುಟುಂಬ ರೋಧಿಸ್ತಾ ಇರೋದನ್ನ ಗಮನಿಸ್ತಾ ಇದ್ದೀವಿ. 2025-26 ಅಡ್ಮಿಷನ್ಸ್ ಓಪನ್ ಆಗಿದೆ. ನಿಮ್ಮ ಸೀಟ್ಗಳನ್ನು ಈಗಲೇ ರಿಸರ್ವ್ ಮಾಡಲು ಕರೆ ಮಾಡಿ 9900072632 ಅಥವಾ ವಿಸಿಟ್ ಸಪ್ತಗಿರಿ NPS ಯೂನಿವರ್ಸಿಟಿ ಬೆಂಗಳೂರು. ಪತ್ನಿ ಮತ್ತು 3 ವರ್ಷದ ಪುಟ್ಟ ಕಂದಮ್ಮನೊಂದಿಗೆ ಅವರು ಕಾಶ್ಮೀರಕ್ಕೆ ಹೋಗಿದ್ರು. ಉಗ್ರರ ದಾಳಿಗೆ ಬಲಿಯಾಗಿದ್ದಾರೆ. ಮೃತ ಭರತ್ ಭೂಷಣ್ ಅಂತ್ಯಕ್ರಿಯೆಗೆ ಸಕಲ ಸಿದ್ಧತೆಗಳಾಗಿದ್ದು ಅವರ ನಿವಾಸದಲ್ಲಿ ಪಾರ್ಥಿವದ ಅಂತಿಮ ದರ್ಶನವನ್ನು ಪಡಿತಾ ಇದ್ದಾರೆ. ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಕೂಡ ನಿವಾಸಕ್ಕೆ ಭೇಟಿ ಕೊಟ್ಟು ಅಂತಿಮ ನಮನವನ್ನು ಸಲ್ಲಿಸಿದ್ದಾರೆ. ಎರಡೂ ನಿವಾಸದಲ್ಲೂ ಶೋಕಸಾಗರ. ಪ್ರವಾಸಕ್ಕೆ ಹೋದವರು ಈ ರೀತಿ ಹೆಣವಾಗಿ ಬರ್ತಾರೆ ಅಂತಂದ್ರೆ ಆ ಕುಟುಂಬಕ್ಕೆ ಹೇಗಾಗಬೇಡ ಹೇಳಿ. ಇದಕ್ಕೆಲ್ಲ ಕಾರಣ ಉಗ್ರರ ನರಮೇಧ. ಆ ಉಗ್ರರನ್ನ ಸದೆ ಬಡಿಬೇಕು, ಇದಕ್ಕೆ ತಕ್ಕನಾದಂತಹ ಪ್ರತ್ಯುತ್ತರ ಕೊಡಬೇಕು ಅನ್ನುವಂಥ ಕೂಗು ಕೇಳಿ ಬರ್ತಾ ಇದೆ. ಆದರೆ ಹೋದ ಜೀವ ಬಾರದು. ಕಂಬನಿ ಮಿಡಿತಾ ಇದ್ದಾರೆ ಕುಟುಂಬಸ್ಥರು. ಕರ್ನಾಟಕದ 3 ಹತ್ಯೆಯಾಗಿದೆ. ಶಿವಮೊಗ್ಗದ ಮಂಜುನಾಥ್. 2025-26 ಅಡ್ಮಿಷನ್ಸ್ ಓಪನ್ ಆಗಿದೆ. ನಿಮ್ಮ ಸೀಟ್ಗಳನ್ನು ಈಗಲೇ ರಿಸರ್ವ್ ಮಾಡಲು ಕರೆ ಮಾಡಿ 9900072632 ಅಥವಾ ವಿಸಿಟ್ ಸಪ್ತಗಿರಿ NPS ಯೂನಿವರ್ಸಿಟಿ ಬೆಂಗಳೂರು. ಹಾವೇರಿ ಮೂಲದ ಬೆಂಗಳೂರು ನಿವಾಸಿ ಭರತ್, ಹಾಗೆ ಆಂಧ್ರ ಮೂಲದವರು ಬೆಂಗಳೂರಿನಲ್ಲಿ ಇದ್ದಂತಹ ರಾವ್ ಕೂಡ, ಮಧುಸೂದನ್ ರಾವ್ ಪ್ರಾಣ ತೆತ್ತಿದ್ದಾರೆ. ಕನ್ನಡಿಗರಿಬ್ಬರ ಅಂತಿಮ ನಮನ ಅವರ ನಿವಾಸದಲ್ಲಿ ನಡೀತಾ ಇರೋದನ್ನು ಗಮನಿಸ್ತಾ ಇದ್ದೀವಿ.